ಗಲ್ಫ್ ಯುದ್ಧದಲ್ಲಿ ಅಮೆರಿಕಾಗೆ ಆರಂಭಿಕ ಮೇಲುಗೈಯನ್ನ ಸಾಧಿಸಿರುವಂಥದ್ದು. ಮೊದಲ 100 ಗಂಟೆಯಲ್ಲಿ ಅಮೆರಿಕಾಗೆ ಮುನ್ನಡೆಯಾಗಿದೆ. ಅಮೆರಿಕ ಎದುರು ಪರದಾಡ್ತಾ ಇರುವಂತಹ ಇರಾನ್. ಗಲ್ಫ್ ಯುದ್ಧ ನಡೀತಾ ಇದೆ. ಅಮೆರಿಕಾಗೆ ಮೇಲುಗೈ. ಮೊದಲ 100 ಗಂಟೆಯಲ್ಲಿ ಅಮೆರಿಕಾಗೆ ಮುನ್ನಡೆ. ಅಮೆರಿಕ ಎದುರು ಪರದಾಡ್ತಾ ಇದೆ ಇರಾನ್. ಇದೀಗ ಯುದ್ಧ ಶುರುವಾಗಿ 6 ದಿನಗಳು ಆಯಿತು. ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ಸಂಘರ್ಷ ನಡೀತಾ ಇದೆ. ಇದರಲ್ಲಿ ಅಮೆರಿಕ ಮೇಲುಗೈ ಸಾಧಿಸಿದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ. ವಿಶೇಷ ವಿಡಿಯೋ ಪೋಸ್ಟ್ ಮಾಡಿದ ಅಮೆರಿಕ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಯುದ್ಧ. ಇರಾನ್ 1000ಕ್ಕೂ ಹೆಚ್ಚು ಮಂದಿ ಭೀಕರ ಸಾವನ್ನ ಅಪ್ಪಿದ್ದಾರೆ. 900ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವಂಥದ್ದು. ವಿಡಿಯೋ ಮೂಲಕ ಮಾಹಿತಿ ನೀಡಿದ ಅಮೆರಿಕ. ಗಲ್ಫ್ ಯುದ್ಧದಲ್ಲಿ ಅಮೆರಿಕ ಆರಂಭಿಕ ಮೇಲುಗೈಯನ್ನ ಸಾಧಿಸಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮೂಲಕ ಅಮೆರಿಕ ಹಂಚಿಕೊಂಡಿದೆ. 100 ಗಂಟೆಯಲ್ಲಿ 1000ಕ್ಕೂ ಹೆಚ್ಚು ಮಂದಿ ಅಲ್ಲಿ ಸಾವನ್ನಪ್ಪಿದ್ದಾರೆ. 900ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವಂಥದ್ದು ಇಸ್ರೇಲ್ನಲ್ಲಿ ಆಗಿರುವಂತಹ ವಿಷಯ. 6 ದಿನಗಳು ಪೂರೈಸಿತು. ಇವತ್ತಿಗೆ ಯುದ್ಧ ಶುರುವಾಗಿ 6 ದಿನ ಆಯಿತು. ಸೊ ಈ 6 ದಿನದಲ್ಲಿ ಎಷ್ಟೆಷ್ಟು ಯಾವ್ದಾದ್ರ ಮೇಲೆ ದಾಳಿ ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ನಾವು. ಒಮನ್ ಮೇಲೆ ಇರಾನ್ ದಾಳಿ ಮಾಡ್ತು, ಇಸ್ರೇಲ್ ಮೇಲೆ ದಾಳಿ ಮಾಡ್ತಾ ಇದೆ, ಇಸ್ರೇಲ್ನ ಕಟ್ಟಡಗಳ ಮೇಲೆ ದಾಳಿ ಮಾಡ್ತಾ ಇದೆ, ಅಮೆರಿಕದ ಒಂದು ಕಟ್ಟಡಗಳ ಮೇಲೆ ದಾಳಿ ಮಾಡ್ತಾ ಇದೆ. ಬಟ್ ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ನ ಪೂರ್ತಿಯಾಗಿ ಸರ್ವನಾಶ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲವನ್ನ ಕೂಡ ಧ್ವಂಸ ಮಾಡ್ತಾ ಇದೆ. ಮತ್ತೆ ಆ ದೇಶಕ್ಕೆ ಎದ್ದೇಳಕ್ಕೆ ಆಗಿರಬಾರ್ದು, ಆ ಒಂದು ಮಟ್ಟಿಗೆ ಹತ್ತಿ ಇಡ್ತಾ ಇದೆ ಅಲ್ಲಿ ಒಂದು ಇಸ್ರೇಲ್ ಮತ್ತು ಅಮೆರಿಕ. ಸೊ ಇದನ್ನ ಗಮನಿಸಿ ನೋಡಿದಾಗ ಇದೀಗ ಅಮೆರಿಕ ವಿಡಿಯೋ ಮೂಲಕ ಹಂಚಿಕೊಂಡಿರುವಂಥದ್ದು 100 ಗಂಟೆಗಳು ಪೂರ್ಣಗೊಳ್ತು. ಇದರಲ್ಲಿ ನಾವು ಮೇಲುಗೈಯನ್ನ ಸಾಧಿಸಿದೀವಿ. ಇರಾನ್ನಲ್ಲಿ 1000 ಸಾವುಗಳಾಗಿದೆ. 900ಕ್ಕೂ ಹೆಚ್ಚು ಜನ ಅಲ್ಲಿ ಗಾಯಗೊಂಡಿದ್ದಾರೆ. ಆಪರೇಷನ್ ಎಪಿಕ್ ಫ್ಯೂರಿ ಹೆಸರಲ್ಲಿ ಯುದ್ಧವನ್ನ ಆರಂಭ ಮಾಡಿರುವಂಥದ್ದು ಅಮೆರಿಕ. ಸೊ ಇದರಲ್ಲಿ 1000 ಜನ ಭೀಕರ ಸಾವನ್ನ ಅಪ್ಪಿರುವಂಥದ್ದು ಅಂತ ವಿಡಿಯೋ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದೆ ಅಮೆರಿಕ. ನೋಡಿ, ಇಸ್ರೇಲ್ ಅಮೆರಿಕ ಮತ್ತು ಇರಾನ್ ಯುದ್ಧದಲ್ಲಿ ಅಫ್ಕೋರ್ಸ್ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ದಾಳಿಯನ್ನ ಏನು ಇರಾನ್ ಮೇಲೆ ನಡೆಸ್ತಾ ಇದೆ, ಅದರಿಂದ ಇಸ್ರೇಲ್ ಮತ್ತು ಅಮೆರಿಕದ ಬಲ ಹೆಚ್ಚಾಗಿದೆ. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕ್ಷಿಪಣಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ ಹತ್ರ ಇರುವಂಥ ಕ್ಷಿಪಣಿಗಳ ಸಂಖ್ಯೆಯನ್ನು ನಾವು ಅಲ್ಲಿ ಗಮನಿಸಿದ್ರೆ, ಕ್ಷಿಪಣಿಗಳನ್ನು ಅಲ್ಲಿ ಗಮನಿಸಿದ್ರೆ ಅಷ್ಟೊಂದು ಬಲ ಇರಾನ್ ಹತ್ರ ಇಲ್ಲ. ಇರಾನ್ ಹತ್ರ ಇದ್ದಿದ್ದು ಡ್ರೋನ್ಗಳ ಆಯುಧಗಳು ಮಾತ್ರ. ಡ್ರೋನ್ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು, ಒಂದಿಷ್ಟು ಹಳೆಯ ಕ್ಷಿಪಣಿಗಳನ್ನು ಬಳಸಿಕೊಂಡು ಇರಾನ್ ದಾಳಿಗೆ ಮುಂದಾಗಿದೆ. ಬಟ್ ಇಸ್ರೇಲ್ ಹತ್ರ ಪ್ರಮುಖವಾದಂಥ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡಿರುವಂಥದ್ದು. ಸೊ ಹೀಗಾಗಿ ಟಾರ್ಗೆಟ್ ಮಾಡಿ ಇಸ್ರೇಲ್ ಹೊಡಿತಾ ಇದೆ. ಅದ್ರ ಜೊತೆಗೆ ಅಮೆರಿಕ ಸಹಿತ ಸಾಥ್ ಕೊಡ್ತಾ ಇರುವಂಥದ್ದು. ಅಮೆರಿಕದ ಹತ್ರನೂ ಕೂಡ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ತೀವಿ, ಅಷ್ಟು ಶಸ್ತ್ರಾಸ್ತ್ರಗಳು ಇರದೇ ಇರುತ್ತಾ? ಅಫ್ಕೋರ್ಸ್ ಇರುತ್ತೆ. ಸೊ ಅವುಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಏನು ಜಂಟಿ ದಾಳಿಯನ್ನು ಇರಾನ್ ಮೇಲೆ ನಡೆಸ್ತಾ ಇದೆ, ಅಲ್ಲಿ ಸಾವು ನೋವುಗಳು ಹೆಚ್ಚಾಗಿ ಸಂಭವಿಸ್ತಾ ಇದ್ದಾವೆ ಇರಾನ್ನಲ್ಲಿ. ಬಟ್ ಇಷ್ಟೆಲ್ಲ ಆದರೂ ಇರಾನ್ ಹಿಂದಕ್ಕೆ ಸರಿತಾ ಇದೆ ಚಾನ್ಸೇ ಇಲ್ಲ ಅನ್ನುತ್ತೆ. ಅಷ್ಟರ ಮಟ್ಟಿಗೆ ಯುದ್ಧವನ್ನು ಸಾರ್ತಾ ಇರುವಂಥದ್ದು. ಅದಕ್ಕೆ ಈ ಇರಾನ್ ಹತ್ರ ಇರುವಂಥ ಆಪ್ಷನ್ಸ್ಗಳನ್ನು ನೋಡ್ತಾ ಹೋದರೆ 2 ಆಪ್ಷನ್. ಒಂದು, ಯುದ್ಧ ಸಾರಬೇಕು, ಏನಾದರೂ ಪರವಾಗಿಲ್ಲ, ಪ್ರಾಣ ಹೋದರೂ ಪರವಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯುದ್ಧವನ್ನು ಸಾರಬೇಕು. ಅದನ್ನು ಹೊರತುಪಡಿಸಿ ಮಂಡಿ ಇರಬೇಕು ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಇರುವಂಥ ಆಪ್ಷನ್ ಇಷ್ಟೇ. ಬಟ್ ಇಲ್ಲಿ ಸಂಧಾನ ಆಗುತ್ತಾ ಅಂತ ನಾವು ಇಲ್ಲಿ ತಿಳಿದು ನೋಡಿದ್ರೆ ಇಲ್ಲಿ ಯುದ್ಧಗಳೇ ವಿಸ್ತಾರ ಹೆಚ್ಚಾಗ್ತಾ ಇದೆ ಹೊರತು ಸಂಧಾನ ಅಂತೂ ಆಗ್ತಾ ಇಲ್ಲ. ನೋಡಿ, ಕತಾರ್ನ ದೋಹಾ ಮೇಲೆ ಇರಾನ್ ಮತ್ತೆ ದಾಳಿಯನ್ನು ನಡೆಸಿದೆ. ಇದ್ರ ಬಗ್ಗೆ ಅಮೆರಿಕ ಕೂಡ ಮಾತನಾಡಿತ್ತು. ಅಂದರೆ ನೆರೆಹೊರೆಯ ಪ್ರದೇಶಗಳ ಮೇಲೆ ಇರಾನ್ ದಾಳಿ ಮಾಡಕೂಡ್ದು ಅಂತ. ಬಟ್ ಇರಾನ್ಗೂ ಸಹಿತ ಎಲ್ಲಿ ಟಾರ್ಗೆಟ್ ಮಾಡಿ ಎಲ್ಲಿ ಹೊಡೆದ್ರೆ ಎಷ್ಟು ಮಟ್ಟಿಗೆ ಹಾನಿ ಆಗುತ್ತೆ ಅನ್ನೋದನ್ನ ಅದು ಕೂಡ ಪರಿಗಣಿಸ್ಕೊಂಡಿರುತ್ತಲ್ವಾ. ಸೊ ಹಾಗಾಗಿ ಎಲ್ಲಿ ಮೈನಸ್ ಪಾಯಿಂಟ್ ಇರುತ್ತೆ ಅದನ್ನು ನೋಡಿ ಇರಾನ್ ಹೊಡಿತಾ ಇದೆ. ಬಟ್ ಅಮೆರಿಕಕ್ಕೆ ಸಹಿತ ಅದಕ್ಕೆ ಪ್ರತಿರೋಧವನ್ನು ತೀರಿಸ್ಕೊಳ್ತಾ ಇದೆ.